ಪ್ರತಿಯೊಂದು ದೇಶದಲ್ಲೂ ಒಂದೊಂದು ವಿಶೇಷ ಕಾನೂನುಗಳು ಇರುತ್ತೆ. ಅಲ್ಲಿಯ ವಾತಾವರಣಕ್ಕೆ ಅನುಗುಣವಾಗಿ ಉಡುಗೆ ತೊಡುಗೆ, ಆಹಾರ ಪದ್ಧತಿಗಳು ಇರುತ್ತೆ. ಹಾಗೆಯೇ ಗಂಡು ಹೆಣ್ಣು ಎನ್ನುವ ಭೇದ ಭಾವವೂ ಇರುವುದಿಲ್ಲ. ತಮ್ಮ ಪ್ರೀತಿಯನ್ನ ಸಾಮಾಜಿಕ ಪ್ರದೇಶದಲ್ಲೂ ಮುಕ್ತವಾಗಿ ಪ್ರದರ್ಶನ ಮಾಡಬಹುದು. ತಮ್ಮ ಪ್ರೀತಿ ಪಾತ್ರರಿಗೆ ಸಾರ್ವಜನಿಕವಾಗಿ ಚುಂಬನ ನೀಡುವುದು ಕೆಲವು ದೇಶದಲ್ಲಿ ನಿರ್ಬಂಧಿಸಲಾಗಿರುತ್ತೆ. ಆದರೆ ಕೆಲವು ದೇಶಗಳಲ್ಲಿ ಅವುಗಳಿಗೆ ಯಾವುದೇ ಕಟ್ಟುಪಾಡುಗಳೇ ಇರಲ್ಲ. ಇದು ತಮಾಷೆಯ ವಿಚಾರವಲ್ಲ. ಕೆಲವು ದೇಶಗಳಲ್ಲಿ ತಮ್ಮ ಪ್ರಜೆಗಳಿಗೆ ಹಾಗೂ ಪ್ರವಾಸಿಗರಿಗೆ ಮುಕ್ತವಾದ ಸ್ವಾತಂತ್ರ್ಯವನ್ನ ನೀಡಿದೆ. ಅಂತಹ ದೇಶಕ್ಕೆ ಒಮ್ಮೆ ಹೋಗಿ ಹೊಸ ಅನುಭವವನ್ನ ನಮ್ಮದಾಗಿಸಿಕೊಳ್ಳಬಹುದು. ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಹೇಳ್ತೀವಿ ಕೇಳಿ. ಫ್ರಾನ್ಸ್. ಈ ದೇಶದಲ್ಲಿ ಯಾವುದೇ ನಿಷೇಧಗಳಿಲ್ಲ. ಹಾಗಂತ ಸಂಪೂರ್ಣ ನಗ್ನವಾಗಿ ಓಡಾಡುವುದಕ್ಕೆ ಅನುಮತಿ ನೀಡುವುದಿಲ್ಲ. ಕೆಲವು ಸ್ಥಳಗಳಲ್ಲಿ ಅವಕಾಶ ಕಲ್ಪಿಸಿದೆ. ಸಾರ್ವಜನಿಕ ಪ್ರದೇಶದಲ್ಲಿ ಲೈಂಗಿಕತೆ ಹೊಂದಲು ಅವಕಾಶವಿಲ್ಲ. ಆದರೆ ಇಲ್ಲಿರುವ ಕ್ಯಾಪ್ ಡಿ ಎನ್ನುವ ಕಡಲ ತೀರದ ಪಟ್ಟಣದಲ್ಲಿ ನಗ್ನವಾಗಿ ಇರಬಹುದಂತೆ. ಅಲ್ಲಿಯ ಕಡಲ ತೀರದಲ್ಲಿ ನೂರಾರು ಸ್ವಿಂಗರ್ಗಳೊಂದಿಗೆ ಸಾರ್ವಜನಿಕವಾಗಿ ಲೈಂಗಿಕತೆ ಅನುಭವಿಸಬಹುದಂತೆ. ಇನ್ನು ಕ್ರೊಯೇಷಿಯಾ. ಈ ದೇಶವು ಕ್ಯಾಂಪ್ ಸೈಟ್ಗಳು ಮತ್ತು ಹೋಟೆಲ್ಗಳನ್ನ ಹೊಂದಿದೆ. ಈ ದೇಶದ ಜನರು ಸಾರ್ವಜನಿಕ ಸ್ಥಳದಲ್ಲಿ ಸ್ವತಂತ್ರವಾಗಿ ಸಂಚರಿಸಬಹುದು. ಇಲ್ಲಿ ಸಾರ್ವಜನಿಕವಾಗಿ ನಗ್ನವಾಗಿ ಓಡಾಡಿದರೂ ಯಾವುದೇ ಶಿಕ್ಷೆ ಇರುವುದಿಲ್ಲವಂತೆ. ಇನ್ನು ನೆದರ್ಲ್ಯಾಂಡ್. ಇಲ್ಲಿಯೂ ಜನರು ತಮ್ಮ ಇಷ್ಟ ಬಂದಂತೆ ನಗ್ನವಾಗಿ ಓಡಾಡಬಹುದು. ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ನಿಷೇಧಿಸಲಾಗಿದೆ. ಇಲ್ಲಿಯವರೆಗೆ ಸಮಗ್ರ ಲೈಂಗಿಕ ಶಿಕ್ಷಣ, ಕಾನೂನುಬದ್ಧ ವೇಶ್ಯಾವಾಟಿಕೆ, ಕಡಲ ತೀರದಲ್ಲಿ ನಗ್ನವಾಗಿರಲು ಈ ದೇಶ ಹೆಚ್ಚು ಪ್ರಸಿದ್ಧಿ ಪಡೆದಿದೆ. ಇನ್ನು ಫ್ಲೋರಿಡಾ. ಫ್ಲೋರಿಡಾದಲ್ಲಿರುವ ಮಿಯಾಮಿ ಕಡಲ ತೀರ ನಗ್ನವಾಗಿ ಓಡಾಡಲು ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಯಾವುದೇ ಕಟ್ಟುಪಾಡುಗಳಿಲ್ಲ. ಸಾರ್ವಜನಿಕರು ಮನಸ್ಸಿಗೆ ಬಂದಂತೆ ನಗ್ನವಾಗಿ ಓಡಾಡಬಹುದು. ಈ ಪ್ರದೇಶ ಬೆತ್ತಲೆ ಮತ್ತು ತಾಯಿಯ ಪ್ರಕೃತಿ ಸೌಂದರ್ಯವನ್ನ ಆನಂದಿಸಲು ಅತ್ಯುತ್ತಮ ಸ್ಥಳ ಎಂದು ಹೇಳಲಾಗುತ್ತೆ. ಯುನೈಟೆಡ್ ಕಿಂಗ್ಡಮ್. ಈ ದೇಶದಲ್ಲಿ ಹಲವಾರು ವಿಶಾಲವಾದ ಕಡಲ ತೀರಗಳನ್ನ ಹೊಂದಿದೆ. ಎಲ್ಲಾ ಕಡಲ ತೀರದಲ್ಲೂ ನಗ್ನವಾಗಿ ಓಡಾಡಬಹುದು. ಇಲ್ಲಿ ಯಾವುದೇ ಕಾನೂನಿನ ನಿರ್ಬಂಧವಿಲ್ಲ. ಹಲವಾರು ನಗ್ನವಾದಿ ಕಡಲ ತೀರ ಇರುವುದು ವಿಶೇಷ. ಇನ್ನು ಸ್ಪೇನ್. ನಗ್ನವಾಗಿರುವುದು ವ್ಯಕ್ತಿಯ ಮೂಲಭೂತ ಹಕ್ಕು ಎನ್ನುವುದು ಈ ದೇಶದ ನಿಯಮ. ಕಾನೂನಿನ ಪ್ರಕಾರ ಸಾರ್ವಜನಿಕರಿಗೆ ಭೂಮಿ, ಕಾಡು, ಉದ್ಯಾನವನಗಳು ಮತ್ತು ಬೀದಿಗಳಲ್ಲಿ ಸಾರ್ವತ್ರಿಕವಾಗಿ ನಗ್ನವಾಗಿ ಓಡಾಡಬಹುದು. ಇವರನ್ನ ನೋಡಿ ಆಘಾತಕ್ಕೆ ಒಳಗಾಗುವ ಅಗತ್ಯವಿಲ್ಲ. ಸಂಗಾತಿಗಳು ಅವರ ವಯಸ್ಸಿನವರೇ ಆಗಿರಬೇಕು ಎನ್ನುವ ಕಾನೂನನ್ನ ಒಳಗೊಂಡಿದೆ. ಇನ್ನು ಜರ್ಮನಿ. ಈ ದೇಶದಲ್ಲಿ ಸಾರ್ವಜನಿಕವಾಗಿ ನಗ್ನವಾಗಿ ಓಡಾಡುವುದನ್ನ ಅನುಮತಿಸಲಾಗಿದೆ. ಆದರೆ ಕೆಲವು ಸೀಮಿತ ಪ್ರದೇಶಗಳಲ್ಲಿ ಮಾತ್ರ. ಮುನಿಚ್ ನಗರದ ಸಾರ್ವಜನಿಕ ಸ್ಥಳದಲ್ಲಿ ನಗ್ನವಾಗಿ ಮತ್ತು ಮುಕ್ತವಾಗಿ ಓಡಾಡಬಹುದು. ಒಟ್ಟಿನಲ್ಲಿ ಈ ಭೂಮಂಡಲದ ಮೇಲೆ ಇಂತಹ ಅದ್ಭುತ ಅಚ್ಚರಿಗಳು ನಡೆಯುತ್ತಿರುವುದು ಒಂದು ಆಶ್ಚರ್ಯಕರ ಸಂಗತಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಟು ಟಾಪ್ ಕನ್ನಡ ಟಿವಿ. ನನ್ನ ಕಡೆಯಿಂದ ನಾನೇನು ಕೇಳ್ಕೊಳ್ತೀನಿ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.